ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನುಡಿ, ಕನ್ನಡ ಸಾಹಿತ್ಯಕ್ಕೆ ಸುದೀರ್ಘವಾದ, ಸಮೃದ್ಧವಾದ, ಶ್ರೀಮಂತವಾದ ಇತಿಹಾಸ ಪರಂಪರೆ ಇದೆ. ಲಾಗಾಯತಿನಿಂದ ಕನ್ನಡದ ಕವಿಗಳು, ಬರಹಗಾರರು ಕನ್ನಡ ನಾಡು ನುಡಿ ಹಿರಿಮೆ ಗರಿಮೆಯನ್ನ ಉತ್ಕಟ ಅಭಿಮಾನದಿಂದ ಬಗೆ ಬಗೆಯಾಗಿ ಹಲವಾರು ಉಪಮಾನ ಉಪಮೇಯಗಳನ್ನ ಉಪಯೋಗಿಸಿ ವರ್ಣಿಸುತ್ತಾ ಬಂದಿದ್ದಾರೆ. ಆ ಮೂಲಕ ಕನ್ನಡ ಸಮುದಾಯದಲ್ಲಿ ಕನ್ನಡ ಪ್ರಜ್ಞೆಯನ್ನು ಜೀವಂತವಾಗಿ ಹಾಗೂ ಜಾಗರೂಕ ಸ್ಥಿತಿಯಲ್ಲಿ ಇಡುವಂತೆ ನೋಡಿಕೊಂಡಿದ್ದಾರೆ. ಅಸಂಖ್ಯ ಸಾಲುಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡಬಹುದು. ಇವತ್ತಿಗೂ ಕೂಡ ಆ ಸಾಲುಗಳು ಪ್ರಸ್ತುತ. ಸಾರ್ವಜನಿಕವಾಗಿ ಭಾಷಣ ಮಾಡುವಾಗ ಭಾಷಣಕಾರರು ಆ ಸಾಲುಗಳನ್ನು ಉದಾಹರಿಸ್ತಾರೆ. ಶಾಲೆಗಳಲ್ಲಿ ಶಿಕ್ಷಕಿಯರು ಪಾಠ ಮಾಡುವಾಗ ಮಕ್ಕಳಲ್ಲಿ ಕನ್ನಡಾಭಿಮಾನ ಮೂಡುವುದಕ್ಕೆ ಆ ಸಾಲುಗಳನ್ನ ಹೇಳ್ತಾರೆ. ಹಲವಾರು ಸಾಲುಗಳಿರುವುದರಿಂದ ಅವನ್ನೆಲ್ಲ ನಾವು ಓದಿ ಮನನ ಮಾಡಿಕೊಳ್ಳೋದು ಕಷ್ಟವಾಗಬಹುದು. ಕನ್ನಡ ರಾಜ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಅಂತಹ ಕೆಲವು ಸಾಲುಗಳನ್ನ ನಿಮ್ಮ ಮುಂದಿಡಬೇಕು ಎನ್ನುವ ಒಂದು ವಿನಮ್ರ ಪ್ರಯತ್ನ ಈ ಸಂಚಿಕೆ. ಕವಿರಾಜ ಮಾರ್ಗ ಕನ್ನಡದ ಆದ್ಯ ಗ್ರಂಥ, ಮೊದಲ ಉಪಲಬ್ಧ ಗ್ರಂಥ. 9ನೇ ಶತಮಾನದಲ್ಲಿ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗನ ಪ್ರೇರಣೆಯಂತೆ ಅವನ ಆಸ್ಥಾನದಲ್ಲಿದ್ದ ಕವಿ ಶ್ರೀ ವಿಜಯ ಇದನ್ನ ರಚಿಸಿದ ಎನ್ನುವ ಒಂದು ಪ್ರತೀತಿ ಇದೆ. ಇದು ಇತಿಹಾಸ ತಜ್ಞರ ಅಭಿಮತ. ಹಲವಾರು ಕಾರಣಗಳಿಗೆ ಕವಿರಾಜ ಮಾರ್ಗ ಪ್ರಮುಖವಾದ ಕೃತಿ. ಇದೊಂದು ಅಲಂಕಾರ ಶಾಸ್ತ್ರ ಗ್ರಂಥ. ಬೇರೆ ಬೇರೆ ಆಯಾಮಗಳಲ್ಲಿ ಇದು ರಚನೆಯಾಗಿದೆ. ಆದರೆ ಇದರಲ್ಲಿ ಕನ್ನಡ ನುಡಿ ಅಭಿಮಾನದ ಕುರಿತು ಇರುವ ಸಾಲುಗಳು ಬಹಳ ಪ್ರಮುಖವಾದದ್ದು. ಬಹಳ ಜನಪ್ರಿಯ ಸಾಲು, ಕಾವೇರಿಯಿಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಲಯ ವಿಲೀನ ವಿಷದ ವಿಷಯ ವಿಶೇಷಂ. ಬಹಳ ಪ್ರಮುಖವಾದ ಸಾಲುಗಳಿವು. ಕನ್ನಡ ನಾಡಿನ ಭೌಗೋಳಿಕ ಸೀಮೆ, ಅದರ ವಿಸ್ತೀರ್ಣ ಈ ಸಾಲುಗಳಿಂದ ತಿಳಿಯುತ್ತೆ. ಆಗ ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿ ಹರಿವಿನ ಪ್ರದೇಶದವರೆಗೂ ಹರಡಿತ್ತು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ವಸುಧೆ ಅಂದ್ರೆ ವಿಶ್ವ. ವಸುಧೆಯಲ್ಲಿ ಕನ್ನಡವೆಂಬ ವಿಷಯ ವಿಲೀನವಾಗಿದೆ ಅಂತ ಇದು ತಿಳಿಸ್ಕೊಡುತ್ತೆ. ಜೊತೆಗೆ ಇನ್ನೊಂದು ರೀತಿಯಲ್ಲೂ ಇದನ್ನ ವಿಮರ್ಶೆ ಮಾಡಬಹುದು. ಕನ್ನಡವೆನ್ನುವ ವಿಷಯ ವಸುಧೆಯನ್ನೇ ತನ್ನೊಳು ಹೊಂದಿದೆ ಅನ್ನೋ ರೀತಿಯಲ್ಲೂ ಇದನ್ನು ವಿಮರ್ಶೆ ಮಾಡಬಹುದು ಅಂತ ಕೆಲವು ವಿಮರ್ಶಕರು ತಿಳಿಸ್ಕೊಟ್ಟಿದ್ದಾರೆ. ಬಹಳ ಉನ್ನತವಾದ ವಿಚಾರ ಇದು. ಅಂದ್ರೆ ಕನ್ನಡದ ಮೂಲಕ ಇಡೀ ವಿಶ್ವವನ್ನೇ ತಿಳಿದುಕೊಳ್ಳಬಹುದು ಎನ್ನುವ ಒಂದು ತಾತ್ಪರ್ಯ ಇದರಲ್ಲಿ ಅಡಗಿದೆ. ಹೀಗೆ ಮುಂದುವರಿತಾ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಅಂತ ಈ ಕೃತಿಯಲ್ಲಿ ಬರುತ್ತೆ. ಅಂದ್ರೆ ಸಾಮಾನ್ಯ ಕನ್ನಡಿಗ ಕೂಡ, ಅಲ್ಪ ಸ್ವಲ್ಪ ಶಿಕ್ಷಣ ಹೊಂದಿದ ಕನ್ನಡಿಗ ಕೂಡ ಕಾವ್ಯ ಪ್ರಯೋಗ ಮಾಡುವಷ್ಟು, ಕಾವ್ಯವನ್ನು ಆಸ್ವಾದಿಸುವಷ್ಟು ರಸಿಕತನ ಇದೆ ಅಂತ ಇದು ತಿಳಿಸುತ್ತೆ. ಇದು ಸಾಧಾರಣ ವಿಚಾರ ಅಲ್ಲ. ಆಗಿನ ಕಾಲಕ್ಕೆ ಕನ್ನಡಿಗರು ಸಾಹಿತ್ಯಾಭಿಮಾನಿಗಳು ಅಂತ ಇದು ತಿಳಿಸುತ್ತೆ. ನೋಡಿ, ಆ ಕಾರಣಕ್ಕೆ ಆಗಿನಿಂದ ಕನ್ನಡ ಸಾಹಿತ್ಯಕ್ಕೆ ಬಹಳ ಶ್ರೀಮಂತ ಪರಂಪರೆ ಇದೆ. ಓದುಗರು ಅವರ ಆಲೋಚನೆಗಳು ಪ್ರೌಢವಾಗಿದ್ರೆ, ಅವರಿಗೆ ಸಾಹಿತ್ಯಾಭಿರುಚಿ ಇದ್ರೆ ಸಾಹಿತ್ಯ ಪರಂಪರೆಯು ಉನ್ನತ ಮಟ್ಟದ್ದಾಗಿರುತ್ತೆ. ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಕನ್ನಡ ಸಾಹಿತ್ಯ ನಡೆದುಕೊಂಡು ಬಂದಿದೆ. ಅದಕ್ಕೆ ವಿಶ್ವ ಮಾನ್ಯತೆ ಸಿಗ್ತಾ ಇದೆ. ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿಗೆ ತನ್ನ ಪ್ರಜೆಗಳಾದ ಕನ್ನಡಿಗರ ಬಗ್ಗೆ ತುಂಬಾ ಅಭಿಮಾನ.
ಅವರ ಸದ್ಗುಣಗಳನ್ನ ಅದ್ಭುತವಾಗಿ ಆತ ವಿವರಿಸ್ತಾನೆ. ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಕಳ್ ಅಭಿಜನರ್ಕಳ್, ಕುಣಿಗಳ್, ಅಭಿಮಾನಿಗಳ ಅತ್ಯುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್ ಅಂತ. ಅಂದ್ರೆ ಕನ್ನಡಿಗರು ವೀರರು, ಶೂರರು, ಧೀರರು, ಗುಣಿಗಳು, ಸದ್ಗುಣ ಸಂಪನ್ನರು, ಹೀಗೆ ಹೇಳ್ತಾ ಹೋಗ್ತಾರೆ. ನೀವು ವಿಶ್ವದ ಇತಿಹಾಸದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಅಲ್ಲಿನ ಕವಿಗಳು ತಮ್ಮ ಚಕ್ರವರ್ತಿಯನ್ನ ಹಾಡಿ ಹೊಗಳುವುದನ್ನ ನೋಡಿರ್ತೀರಿ. ಆದರೆ ಕವಿರಾಜ ಮಾರ್ಗದಲ್ಲಿ ಅಮೋಘ ವರ್ಷ ನೃಪತುಂಗ ಚಕ್ರವರ್ತಿ ತನ್ನ ಪ್ರಜೆಗಳಾದ ಕನ್ನಡಿಗರ ಗುಣವನ್ನ ಹೀಗೆ ಹೊಗಳ್ತಾನೆ. ಇದು ಬಹಳ ವಿಶೇಷ. ಈ ಕಾರಣಗಳಿಗೆಲ್ಲ ಕವಿರಾಜ ಮಾರ್ಗ ಕನ್ನಡದ ಬಹಳ ಪ್ರಮುಖ ಗ್ರಂಥ. ಕನ್ನಡಾಭಿಮಾನಕ್ಕೆ ರಾಜಮಾರ್ಗವನ್ನ ತೋರಿಸಿಕೊಟ್ಟ ಒಂದು ಗ್ರಂಥ ಇದು. ಮೊಟ್ಟ ಮೊದಲನೇ ಬಾರಿಗೆ ಕನ್ನಡ, ಕನ್ನಡ ನಾಡು, ಕನ್ನಡ ಜನಪದ, ಈ ಮೂರು ಸ್ತರದಲ್ಲಿ ಕನ್ನಡ ಪ್ರಜ್ಞೆಯನ್ನ ವ್ಯಾಖ್ಯಾನಿಸಿದಂತಹ ಒಂದು ಗ್ರಂಥ. ಇದೊಂದು ಮಹಾತತ್ವ. ಈಗಲೂ ಸಹ ಕನ್ನಡಾಭಿಮಾನದ ಕುರಿತು ನಾವು ಮಾತನಾಡುವಾಗ ಕನ್ನಡ, ಕನ್ನಡಿಗ, ಕರ್ನಾಟಕ, ಈ ಮೂರು ಸ್ತರಗಳಲ್ಲಿ ನಾವು ವಿಶ್ಲೇಷಣೆ ಮಾಡ್ತೇವೆ. ಅದಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದು ಕವಿರಾಜ ಮಾರ್ಗ. ಮಹಾಕವಿ ಪಂಪ ಮಹಾಕವಿ ತನ್ನ ಮೇರು ಕೃತಿಯಾದ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತದಲ್ಲಿ ತನ್ನ ಕಥಾನಾಯಕ ಅರ್ಜುನ ತೀರ್ಥಯಾತ್ರೆಗೆ ಹೋಗುವ ಒಂದು ಪ್ರಸಂಗವನ್ನ ಸೃಷ್ಟಿಸ್ತಾನೆ. ಹಾಗೆ ಆತ ತೀರ್ಥಯಾತ್ರೆ ಹೋಗುವಾಗ ಬನವಾಸಿ ದೇಶಕ್ಕೆ ಬರ್ತಾನೆ. ಬನವಾಸಿ ದೇಶಕ್ಕೆ ಬಂದಾಗ ಇಲ್ಲಿನ ರಮ್ಯಾದ್ಭುತ ಪ್ರಕೃತಿ ಸೌಂದರ್ಯವನ್ನ ನೋಡ್ತಾನೆ, ಆಕರ್ಷಿತನಾಗ್ತಾನೆ. ಆ ಸಂದರ್ಭದಲ್ಲಿ ಈ ಸಾಲುಗಳನ್ನ ಹೇಳ್ತಾನೆ. ತೆಂಕಣ ಗಾಳಿ ಸೋಕಿದೊಡಂ, ಒಳ್ನುಡಿ ಗೇಳ್ದೊಡಂ, ಇಂಪನಾಳ್ದ ಗೇಯ ಕಿವಿ ಒಕ್ಕೊಡಂ, ಬಿರಿದ ಮಲ್ಲಿಗೆ ಗೆಂಡೊಡಂ, ಅದಕ್ಕೆಂದಲಂಪಂ ಕೆಳೆಗೊಂಡೊಡಂ, ಮಧು ಮಹೋತ್ಸವ ಮಾದೊಡಂ, ಏನನೆಂಬೆ ನಾರಂಕುಶ ಮಿಟ್ಟೊಡಂ, ನೆನವುದೆನ್ನ ಮನಂ ಬನವಾಸಿ ದೇಶಮ. ಎಲ್ಲೆಲ್ಲಿ ನಾನು ಅದ್ಭುತವಾದ ಪ್ರಕೃತಿಯನ್ನ ನೋಡ್ತೇನೋ, ಮಲ್ಲಿಗೆ ಅರಳುವುದನ್ನ ನೋಡ್ತೀನೋ, ಹಾಗೆಲ್ಲ ಬನವಾಸಿ ನನಗೆ ನೆನಪಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರದೇಶ, ಇದರ ಚೆಲುವು ಅರ್ಜುನನ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಹಾಗೆ ಮುಂದುವರಿತಾ, ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ಬನವಾಸಿ ದೇಶದೊಳ್ ಅಂತ ಹೇಳ್ತಾರೆ. ಒಂದು ಮರಿದುಂಬಿಯಾಗಿ ಅಥವಾ ಒಂದು ಕೋಗಿಲೆಯಾಗಿ ಆದ್ರೂ ನಾನು ಈ ನೆಲದಲ್ಲಿ ಹುಟ್ಟಬೇಕು ಅಂತ ಅರ್ಜುನ ಹೇಳ್ತಾರೆ. ಇವು ಅರ್ಜುನ ಹೇಳಿದ ಮಾತುಗಳಾದರೂ ಇದು ಪಂಪನ ಅಭಿಮಾನದ ಮಾತುಗಳೇ. ಪಂಪ ತನ್ನ ನಂತರದ ಕವಿಗಳಿಗೆಲ್ಲ ಒಂದು ಅಭಿಮಾನದ ಭಾಷೆ ಕುರಿತು ಅಭಿಮಾನದ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟ ಕವಿ. ಆ ಕಾರಣಕ್ಕಾಗಿಯೇ ಕನ್ನಡದ ಕಣ್ವ BM ಶ್ರೀಕಂಠಯ್ಯನವರು ಪಂಪನನ್ನ ಕವಿ ಗುಣಾರ್ಣವ ಎಂದು ಕರೀತಾರೆ. ಹೀಗೆ ಮುಂದುವರಿಯುತ್ತಾ ಕವಿ ಮಹಾಲಿಂಗರಂಗ ತನ್ನ ಅನುಭವಾಮೃತ ಕಾವ್ಯದಲ್ಲಿ ಹೀಗೆ ಬರೀತಾರೆ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ, ಲಲಿತವಹ ಕನ್ನಡ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡೊಡೆ ಸಾಲದೆ. ನೋಡಿ, ಎಷ್ಟು ಅತ್ಯುತ್ತಮ ಸಂದೇಶವನ್ನ ನೀಡ್ತಾರೆ. ಕನ್ನಡ ಕಲಿಯುವುದು ಎಷ್ಟು ಸುಲಭ, ಕನ್ನಡದ ಗ್ರಹಿಕೆ ಎಷ್ಟು ಸುಲಭ ಅಂತ ತಿಳಿಸ್ಕೊಡ್ತಾರೆ. ಕನ್ನಡ ನುಡಿಯ ಮೂಲಕ ಅರಿವನ್ನ ಪಡೆದುಕೊಂಡು ಮೋಕ್ಷವನ್ನೇ ಗಳಿಸಿಕೊಳ್ಳಬಹುದು ಎನ್ನುವುದು ಕವಿಯ ಆಶಯ. ಸಾಲಿ ರಾಮಚಂದ್ರ ರಾಯರು ಕನ್ನಡದ ಹಿರಿಯ ಕವಿಗಳು. ಅವರು ತಮ್ಮ ಕವಿತೆಯಲ್ಲಿ ಕನ್ನಡ ಭಾಷೆಯ ಔನ್ನತ್ಯದ ಕುರಿತು ಹೀಗೆ ಹೇಳ್ತಾರೆ. ಕನ್ನಡದ ನೆಲದ ಪುಲ್ಲೆನಗೆ ಪಾವನ ತುಳಸಿ, ಕನ್ನಡದ ನೆಲದ ನೀರ್ವೊಲೆನಗೆ ಜೀವನದಿ, ಕನ್ನಡದ ನೆಲದ ಕಲ್ಲೆನಗೆ ಸಾಲಿಗ್ರಾಮ ಶಿಲೆ, ಕನ್ನಡವೇ ದೈವಮೈ, ಕನ್ನಡ ಶಬ್ದ ಮೆನಗೋಂಕಾರ ಮೀಯನ್ನ,
ಕನ್ನಡದ ನುಡಿಯೇ ಗಾಯತ್ರಿ ಅದ್ಭುತ ಮಂತ್ರ. ಅತ್ಯಂತ ಜನಪ್ರಿಯ ಸಾಲುಗಳಿವು. ಎಷ್ಟು ಮನೋಜ್ಞವಾಗಿ ಅವರು ಕನ್ನಡ ಭಾಷೆಯ ಕುರಿತು ವಿವರಿಸ್ತಾರೆ. ಅವರಿಗೆ ಕನ್ನಡದ ಈ ನೆಲದಲ್ಲಿನ ಹುಲ್ಲು ಕೂಡ ಪಾವನ ತುಳಸಿ ಆಗುತ್ತೆ. ಕನ್ನಡ ಭಾಷೆಗೆ ದೈವತ್ವದ ಒಂದು ಸ್ಪರ್ಶವನ್ನ ನೀಡ್ತಾರೆ. ಹಿಂದೆ ವಚನ ಸಾಹಿತ್ಯ ದಾಸವಾಗ್ಮಯ ಕನ್ನಡಕ್ಕೆ ಆ ದೈವಿಕ ಸ್ಥಾನವನ್ನ ನೀಡಿತ್ತು. ಅದೇ ಮುಂದುವರೆದ ಪರಂಪರೆ ನಾವು ಈ ಸಾಲುಗಳಲ್ಲಿ ನೋಡಬಹುದು. ಬೆನಗಲ್ ರಾಮರಾಯರು ಕರ್ನಾಟಕ ಏಕೀಕರಣಕ್ಕಾಗಿ ಹೋರಾಡಿದವರು ಹಾಗೂ ಕವಿಗಳು. ಅವರು ಒಂದು ಕಡೆ ಹೀಗೆ ಹೇಳ್ತಾರೆ: ಕನ್ನಡವೇ ನನ್ನುಸಿರು ಪೆತ್ತೆನ್ನ ತಾಯಿ, ಕನ್ನಡವೇ ಧನಧಾನ್ಯ, ಕನ್ನಡವೇ ಮನೆಮಾನ್ಯ, ಕನ್ನಡವೇ ಎನಗಾಯಿತು ಕಣ್ಣು ಕಿವಿ ಬಾಯಿ. ಸರಳ ಸುಂದರ ಸಾಲುಗಳು, ಆದರೆ ಇದರಲ್ಲಿ ಒಂದು ಮಹತ್ತರವಾದ ಸಂದೇಶ ಇದೆ. ಒಬ್ಬ ಕನ್ನಡಿಗ ಪ್ರಪಂಚವನ್ನ ಬಾಲ್ಯಾವಸ್ಥೆಯಲ್ಲಿ ನೋಡುವುದು, ಗ್ರಹಿಸುವುದು ಕನ್ನಡ ಭಾಷೆ ಮೂಲಕವೇ. ಸಂಬಂಧಗಳು, ಪ್ರಕೃತಿ, ತಿಂಡಿ ತಿನಿಸುಗಳು, ಈ ಹೆಸರುಗಳೆಲ್ಲ ಮೊದಲು ತಿಳಿಯುವುದು ಆತನಿಗೆ ಕನ್ನಡದಲ್ಲಿ. ಆನಂತರವೂ ಅಷ್ಟೇ ಬೇರೆ ಬೇರೆ ಭಾಷೆಗಳನ್ನ ಕಲಿತು ಬೇರೆ ಬೇರೆ ಭಾಷೆಗಳ ಜ್ಞಾನವನ್ನ ಪಡೆದರೂ ಸಹ ಸುಪ್ತವಾಗಿ ಅವೆಲ್ಲ ಕನ್ನಡಕ್ಕೆ ತರ್ಜುಮೆಗೊಂಡೇ ಅವನ ಜ್ಞಾನಕೋಶವನ್ನ ಸೇರುತ್ತೆ. ಹೀಗಾಗಿ ಕನ್ನಡ ಭಾಷೆಯ ಮಹತ್ವ ಬಹಳ ದೊಡ್ಡದು. ಹೀಗೆ ಕನ್ನಡ ಸಾರಸ್ವತ ಲೋಕದಲ್ಲಿ ನೂರಾರು ಸಾಲುಗಳಿವೆ. ಕನ್ನಡ ನುಡಿಯ ಕುರಿತು ಹಾಡಿ ಹೊಗಳಿವೆ. ಆ ಸಾಲುಗಳು ಇಂದಿಗೂ ಪ್ರಸ್ತುತ. ಕನ್ನಡ ಭಾಷೆ ಇತಿಹಾಸದಲ್ಲಿ ತನ್ನ ಉಚ್ಛ್ರಾಯ ಸ್ಥಿತಿಯನ್ನ ನೋಡ್ತಾ ಇದ್ದಾಗ, ವೈಭವದ ದಿನಗಳನ್ನ ನೋಡ್ತಾ ಇದ್ದಾಗ, ಇವತ್ತಿನ ಜನಪ್ರಿಯ ಭಾಷೆಗಳು ಹುಟ್ಟೇ ಇರಲಿಲ್ಲ. ಅಂದ್ರೆ ಕನ್ನಡದ ಪರಂಪರೆ ಅಷ್ಟು ಸುದೀರ್ಘವಾದದ್ದು. ಸವಾಲುಗಳಿವೆ, ಗಂಭೀರವಾದ ಸವಾಲುಗಳಿವೆ. ಆದರೆ ಹಿಂದೆಯೂ ಕೂಡ ಕನ್ನಡ ಭಾಷೆ ಈ ರೀತಿಯ ಹಲವಾರು ಸವಾಲುಗಳನ್ನ ಎದುರಿಸಿ ಗೆದ್ದು ತನ್ನ ಅಸ್ತಿತ್ವವನ್ನ ಕಾಪಾಡಿಕೊಂಡು ಬಂದಿದೆ. ಇವತ್ತಿಗೂ ಕೂಡ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನ ಮಾತನಾಡುವ 30 ಭಾಷೆಗಳ ಪಟ್ಟಿಯಲ್ಲಿ ಕನ್ನಡವೂ ಇದೆ. ಆದ್ದರಿಂದ ಕನ್ನಡವನ್ನ ಬೆಳೆಸುವ ಒಂದು ನಿರ್ಣಯವನ್ನ ಮಾಡ್ತಾ ಸಾಧ್ಯವಾದಷ್ಟು ಮಟ್ಟಿಗೆ ಕನ್ನಡ ಭಾಷೆ, ಸಾಹಿತ್ಯ, ಲಲಿತ ಕಲೆಗಳು ಇವುಗಳನ್ನು ಪ್ರೋತ್ಸಾಹಿಸುತ್ತಾ ರಾಜ್ಯೋತ್ಸವವನ್ನ ಅರ್ಥಪೂರ್ಣವಾಗಿ ಆಚರಿಸೋಣ. ಸಂಚಿಕೆಯನ್ನ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ.